ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡನೇ ಪ್ರಶ್ನೆ ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆ ಎನ್ನುವಂತಹ ಚಾಪ್ಟರ್ ಇಂದ ಒಂದು ದೇಶವು ತನ್ನ ಬಳಕೆಗಾಗಿ ಬೇರೆ ದೇಶಗಳಿಂದ ಸರಕುಗಳನ್ನ ಕೊಳ್ಳುವುದು, ಇದನ್ನ ಏನಂತ ಕರೀತಾರೆ ಮಕ್ಕಳೇ? ಓಕೆ, ಒಂದು ದೇಶ ಬೇರೆ ದೇಶದಿಂದ ಸರಕುಗಳನ್ನ ಕೊಳ್ಳುವಂಥದ್ದನ್ನ ಏನಂತ ಕರೀತಾರೆ? ಆಪ್ಷನ್ ಎ ಆಮದು, ಆಪ್ಷನ್ ಬಿ ರಫ್ತು, ಆಪ್ಷನ್ ಸಿ ಪುನರ್ರಫ್ತು, ಆಪ್ಷನ್ ಡಿ ವ್ಯಾಪಾರ. ಓಕೆ, ಒಂದು ದೇಶವು ಇನ್ನೊಂದು ದೇಶಗಳಿಂದ ಬೇರೆ ದೇಶಗಳಿಂದ ತನ್ನ ಬಳಕೆಗಾಗಿ ವಸ್ತುಗಳನ್ನ ತರಿಸಿಕೊಳ್ಳುವುದನ್ನ ನಾವು ಆಮದು ಅಂತ ಕರಿತೀವಿ. ಓಕೆ, ಸೊ ವಿದೇಶಿ ವ್ಯಾಪಾರದಲ್ಲಿ 3 ಪ್ರಕಾರಗಳಿವೆ: ಆಮದು, ರಫ್ತು ಮತ್ತು ಪುನರ್ರಫ್ತು. ಸೊ ಆಮದು ಅಂತಂದ್ರೇನು? ಒಂದು ದೇಶವು ತನ್ನ ಬಳಕೆಗಾಗಿ ಬೇರೆ ದೇಶಗಳಿಂದ ವಸ್ತುಗಳನ್ನ ತರಿಸಿಕೊಳ್ಳುವುದು. ಅದೇ ರೀತಿ ರಫ್ತು ಅಂತಂದ್ರೆ ಒಂದು ದೇಶವು ಬೇರೆ ದೇಶಗಳಿಗೆ ಆ ದೇಶಗಳ ಬಳಕೆಗಾಗಿ ವಸ್ತುಗಳನ್ನ ಮಾರಿದರೆ ಅದನ್ನ ರಫ್ತು ಅಂತ ಕರಿತೀವಿ. ಅದೇ ರೀತಿ ಪುನರ್ರಫ್ತು ಅನ್ನೋದು ಕೆಲವು ದೇಶಗಳು ಬೇರೆ ದೇಶಗಳಿಂದ ವಸ್ತುಗಳನ್ನ ಕೊಂಡು ಅವನ್ನ ಮತ್ತೊಂದು ದೇಶಕ್ಕೆ ಮಾರ್ತಾರೆ, ಅದನ್ನ ಪುನರ್ರಫ್ತು ಅಂತ ಕರೀತಾರೆ. ಓಕೆ, ಸೊ ಇವಾಗ ಒಂದು ದೇಶವು ತನ್ನ ಬಳಕೆಗಾಗಿ ಬೇರೆ ದೇಶದಿಂದ ವಸ್ತುಗಳನ್ನ ತರಿಸಿಕೊಳ್ಳುವುದನ್ನ ಏನಂತ ಕರಿತೀವಿ ಮಕ್ಕಳು? ನಾವು ಆಮದು ಅಂತ ಕರಿತೀವಿ. ಓಕೆ, ಇಂಪೋರ್ಟ್. ಓಕೆನಾ? ಥ್ಯಾಂಕ್ ಯು.